ಬಾಲಕನನ್ನ ರಕ್ಷಿಸೋದಕ್ಕೆ ಹೋದಂತಹ ವ್ಯಕ್ತಿಗಳೇ ನೀರು ಪಾಲಾಗಿದ್ದಾರೆ. ಇಂತಹ ದುರ್ಘಟನೆ ನೋಡಿ. ರಕ್ಷಿಸೋಕೆ ಹೋಗಿ ಸೋದರರು ನೀರು ಪಾಲಾಗಿದ್ದಾರೆ. ಮೈಸೂರಿನ ಬಡಗಲಹುಂಡಿಯಲ್ಲಿ ಆಗಿರುವಂತಹ ದುರಂತ ಇದು. ವರುಣ ನಾಲೆ ನೀರಿನಲ್ಲಿ ರಕ್ಷಿಸೋಕೆ ಹೋಗಿ ಆದಂತಹ ದುರಂತ. ರಕ್ಷಣೆಗೆ ಹೋಗಿದ್ದಂತಹ ನಂದನ್ ಹಾಗೆ ರಾಕೇಶ್ ಸಾವನ್ನಪ್ಪಿದ್ದಾರೆ. ಮರದ ಕೊಂಬೆ ಹಿಡಿದು ಬಾಲಕ ಹೋರಾಡ್ತಾ ಇದ್ದ. ಬಾಲಕನನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಇಬ್ಬರು ಸಹೋದರರು ನಾಲೆಗಿಳಿದಿದ್ದಾರೆ. 15 ದಿನಗಳ ಹಿಂದೆ ಒಬ್ಬ ನಂದನ್ ಅನ್ನುವಂತಹ ವ್ಯಕ್ತಿ ಪ್ರೀತಿಸಿ ಮದುವೆಯಾಗಿದ್ರು. ಬಾಳಿ ಬದುಕಬೇಕಾಗಿದ್ದ ನಂದನ್ ಈಗ ಸಾವನ್ನಪ್ಪಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ರಾಮ್ ಮೃತ ಸಂಬಂಧಿಕರೊಟ್ಟಿಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಘಟನೆ ಆ ಸಂದರ್ಭದಲ್ಲಿ ಏನಾಯ್ತು, ಈ ಬಗ್ಗೆ ಮಂಜುವಿಂದ ಮಾತಾಡೋಣ. ಮಂಜು, ಏನಾಯ್ತಪ್ಪ ಅಲ್ಲಿ ಅಂತ? ನಾವು ಸ್ಕೂಲ್ ಬಿಟ್ಟರು ಸ್ಕೂಲಿಂದ ಹೋಗಿದ್ದೆ. ಅವಾಗ ಈಜೋಡಿನ ಹೋದೆ. ಇನ್ನು ನಾನು ಒಬ್ಬನೇ ಹೋದೆ, ಯಾರನ್ನೂ ಕರ್ಕೋಗ್ಲಿಲ್ಲ. ಅಲ್ಲಿ ಇನ್ನೂ 4-5 ಜನ ಇದ್ರು, ನೀರೊಳಗಡೆ ಮುಳುಗ್ತಿದ್ರು. ಕಾಲು ಜರ್ ಮಿಸ್ ಆಗಿ ಸುಸ್ತಾಯ್ತಿತ್ತು, ಹೊಡಿತಿದ್ದೆ. ಈಗ ಬಿಟ್ಬಿಟ್ಟೆ ಕೈನ. ಅವಾಗ ಯಾರು ಬಂದು ಎತ್ತಿದ್ರು ಅಂತಲೂ ಗೊತ್ತಾಗಿಲ್ಲ. ಮನೆಗೆ ಬಂದ್ಮೇಲೆ ಎಚ್ಚರ ಆಯಿತು ಅಷ್ಟೇ. ಆಸ್ಪತ್ರೆಗಳಿದ್ದೆ, ಆಸ್ಪತ್ರೆ ಮನೆಗೆ ಬಂದ್ಮೇಲೆ ಗೊತ್ತಾಯ್ತು ಏನಾಯ್ತು ಅಂತ. ಏನಾಯ್ತು ಏನೋ ಗೊತ್ತಿಲ್ಲ. ಅವ್ರಲ್ಲಿ ಕಾಲು ಜಾರ್ತಾ ನಿಂಗಲ್ಲಿ? ಇಲ್ಲ, ಸುಸ್ತಾಗಿತ್ತು, ಹೊಡಿತಿದೆ. ಅವಾಗ ಕೈ ಬಿಟ್ಬಿಟ್ಟೆ. ಕೈ ಬಿಟ್ಟು ಮುಳುಗಕ್ಕೆ ಶುರು ಆಗ್ಬಿಟ್ಟೆ. ಆಳ ಇತ್ತ ಜಾಸ್ತಿ ಅಲ್ಲಿ? ಈ ಜೋಡೆಕಲ್ಲಿ ಹೋಗ್ತಾ ಇರ ಈಗ ಹೊತ್ತು ಮಾತ್ರ ಹೋಗಿದ್ದ ನೀವು ಅಂತ? ಹೋಗ್ತಾ ಇದೆ ಅವಾಗ ಅವಾಗ ಹೋಗ್ತಾ ಇದ್ರೆ ಏನೂ ಆಗ್ತಾ ಇರಲಿಲ್ಲ ಅಲ್ಲಿ. ಸೊ ಯಾರು ಬಂದು ಇದು ಮಾಡಿದ್ರು ಏನೂ ಗೊತ್ತಿಲ್ಲ. ಈಗ ಹೇಗಿದೆಯಪ್ಪ ನೀನು? ಚೆನ್ನಾಗಿದ್ದೀನಿ. ಆರಾಮಿದೆಯಾ? ರೆಸ್ಟ್ ಮಾಡ್ತಾ ಇದೆಯಾ? ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಕಲ್ಲಿಂದ ಕಾಲು ಜಾರ್ತಾ ಅಥವಾ ಹೇಗೆ ಅಂತ ಭಯ ಆಯ್ತು? ಸುಸ್ತಾಗೋಯ್ತು, ಕೈ ಕಾಲು ಬಿಡೋದು ಬಿಟ್ಬಿಟ್ಟೆ. ಅವಾಗ ಯಾರು ಎತ್ತಿದ್ರು ಎಲ್ಲಿ ಕರ್ಕೊರು ಅಂತಾನೆ ಗೊತ್ತಾಗಿಲ್ಲ. ಇದು ಮಂಜು ಮಾತು. ಅವರ ತಂದೆ ರವಿ ಅವರಿದ್ದಾರೆ. ಸರ್, ಏನಂತ ಹೇಳಿದ್ರು ತಮಗೆ ಫೋನ್ ಮಾಡಿದಾಗ? ಸತ್ತವರ ಅಂತ ಹೇಳಿದ್ರು ಸರ್. ಸತ್ತವರ ಅಂತ ಹೇಳಿದ್ರೆಲ್ಲರಿಗೂ ಇದು ಬಿಟ್ಟು ಓಡೋಗತ್ತ ಹೋದೆ. ಅಷ್ಟರಲ್ಲಿ ಕೆಲಸದಲ್ಲಿದ್ದೆ. ಹಾಗೆ ಪುನಃ ಮತ್ತೆ ಫೋನ್ ಮಾಡಿದ್ರು. ಹುಷಾರಿದ್ದಾರೆ, ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಕರ್ಕೊಬತ್ತೀನಿ ಅಂದರು. ಎಲ್ಲಿ ಕರ್ಕೊಬತ್ತಿದ್ದಾರಪ್ಪ ಅಂತ? ಹಾಸ್ಪಿಟ್ಲಿಗೆ ಕರ್ಕೊಬತ್ತೀನಿ. ಎಲ್ಲಿ ಕರ್ಕೊಬತ್ತಿದ್ದಾರೆ ಅಂತ? ಮೇಳೆ ಕರ್ಕೊಬತ್ತೀನಿ, ಅರ್ಜೆಂಟಿಗೆ ಬನ್ನಿ ಅಂದರು. ಆಯಿತು ಬಪ್ಪನೇ ಮೇಳೆ ತಗೋತೀನಿ ಅಂತ ಹಾಸ್ಪಿಟ್ಲಿಗೆ ಹೋದೆ. ಹೋಗೋಷ್ಟೊಳಗೆ ಡಾಕ್ಟ್ರು ಎಲ್ಲ ವಾಮಿಟ್ ಎಲ್ಲ ಮಾಡಿಸಿದ್ರು. ವಾಮಿಟ್ ಎಲ್ಲ ಫುಲ್ ನೀರು ಕುಡಿದು ವಾಮಿಟ್ ಎಲ್ಲ ಮಾಡಿದ್ದಾರೆ. ರಾತ್ರಿ ಎಲ್ಲ ವಾಮಿಟ್ ಮಾಡಿದ್ದಾನೆ, ಈಗಲೂ ವಾಮಿಟ್ ಮಾಡಿದ್ದಾನೆ. ಈಗಲೂ ಇದೆ. ಸ್ವಲ್ಪ ಅದಾಗಲಿ ನೋಡೋ ಅಂದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕರ್ಕೊಂಡು ಹೋಗ್ಬೇಕು. ಎಲ್ಲ ನೋವು ಅಂತಿದ್ದಾನೆ, ಸುಸ್ತು ಅಂತಿದ್ದಾನೆ, ಕರ್ಕೊಂಡು ಹೋಗ್ಬೇಕು. ಇದು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇರುವಂಥದ್ದು? ಯಾವ ಶಾಲೆ? ಮತ್ತೆ ಅದಕ್ಕೆ ಈ ಜೋಡಿಯಾಗಿ ಬರುತ್ತಾ ಅಥವಾ ಹೇಗೆ ಅಂತ? ಕನಕ ವಿದ್ಯಾಸಂಸ್ಥೆ ಇಲ್ಲೇ ಓದ್ತಾ ಇರೋದು, 8ನೇ ಕ್ಲಾಸ್. ಗೊತ್ತಿಲ್ಲ ಸರ್. ಇದೇ ಫಸ್ಟ್ ಅವ್ನು ಹೋಗಿದ್ರದ್ದು ಗೊತ್ತಿಲ್ಲ, ನನಗೆ ಬಿಟ್ಟಿರೋದು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಅಲ್ಲೂ ನಿಮ್ಮ ಹುಡುಗ ನಂಗೆ ಆಗೋಣ ಅಂತ ಗೊತ್ತಾಗಿರೋದು. ಹಿಂದೇನೋ ಗೊತ್ತಿಲ್ಲ, ಮುಂದೇನೋ ಗೊತ್ತಿಲ್ಲ. ನನಗೆ ಇನ್ನೊಬ್ರು ಬಂದು ನನಗೆ ಹೇಳಿಲ್ಲ, ನಿನ್ನ ಮಗ ಹಿಂಗೆ ಹೋಯ್ತಾವನ ನೋಡ್ತಾವನ, ನೀನು ಒಂಚೂರು ಹೇಳು ಅಂತ ನನಗೆ ಯಾರೂ ಹೇಳಿಲ್ಲ ಇಲ್ಲಿವರೆಗೂ. ನನಗೆ ಅದ್ರ ಬಗ್ಗೆ ಅರಿವು ಇಲ್ಲ, ಗೊತ್ತಿಲ್ಲ. ಗೊತ್ತಾಗಿದೆ. ಒಟ್ಟಲ್ಲಿ ಯಾರೋ ಕಾಪಾಡೋರು. ಒಟ್ಟಲ್ಲಿ ಯಾರು ಒಟ್ಟಲ್ಲಿ ನನ್ನ ಜೀವ ಉಳು ಸರ್. ಅದು ಅಷ್ಟೇ ಸರ್ ಹೇಳೋದು. ಅದು ಗೊತ್ತಿಲ್ಲ ಸರ್. ಅದು ಅದಾಗೆ ತುಂಬ ನೋವಿದೆ ಸರ್. ನಮಗೂ ತುಂಬ ನೋವಿದೆ. ನನ್ನ ಮಗನೂ ಇದ್ದರು, ನಾನು ಹೋಗಿದ್ರು ನಾನು ಏನು ಸರ್, ಅದಕ್ಕೆ ಗೊತ್ತೇ ಇಲ್ಲ ಸರ್. ಅವರೇ ಕಾಪಾಡೋರು ಸರ್. ಅವರೇ ನಮಗೆ ಕಾಪಾಡಿದ್ರು. ಇವತ್ತು ಅವರಿಂದನೇ ನನ್ನ ಮಗ ಉಳಿದೈತೆ. ಅಷ್ಟು ಹೇಳ್ತೀನಿ ಸರ್ ನಾನು. ಅಷ್ಟೇ. ನಿಜಕ್ಕೂ ಸಾಕಷ್ಟು ನೋವಾಗ್ತಾ ಇದೆ ಒಂದು ಮಾತನ್ನ ಹೇಳಿದ್ದಾರೆ. ಖಂಡಿತವಾಗಿಯೂ ಬಾಲಕನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಹೋದಂಥವರು ದುರಾದೃಷ್ಟವಶಾತ್ ಸಾವನ್ನಪ್ಪಿದ್ದು ನಿಜಕ್ಕೂ ದುರಂತವೇ ಸರಿ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.